जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठ विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಕ್ರೂರ ಬಂದು ಕೃಷ್ಣನ ಬಳಿಯಲ್ಲಿ ನಾನು ಹೇಗೆ ನನ್ನನ್ನು ನಾನು ತೋರ್ಪಡಿಸಿಕೊಳ್ಬೇಕು ಅಂತ ವಿಚಾರ ಮಾಡಿಕೊಂಡು ರಥದಲ್ಲಿ ಬರ್ತಾ ಇರುವಂತಹ ಸಂದರ್ಭ. ಕೃಷ್ಣನನ್ನ ನಾನು ಕಾಲ್ಮುಟ್ಟಿ ನಮಸ್ಕಾರ ಮಾಡುತ್ತೇನೆ. ಕೃಷ್ಣನನ್ನ ಭುಜಗಳನ್ನ ಹಿಡಿದು ಮೇಲಕ್ಕೆ ಎತ್ತಾನೆ. ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಳ್ತಾನೆ ಕೃಷ್ಣ ಅಂತ ಇಲ್ಲಿಯವರೆಗಿನ ಭಾವಾರ್ಥವನ್ನ ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವು. ಅದರ ನಂತರದಲ್ಲಿ ಹೇಳ್ತಾ ಇದ್ದಾನೆ. ಲಬ್ಧಾಂಗ 10ನೇ ಸ್ಕಂದದ 36ನೇ ಅಧ್ಯಾಯದ 20ನೇ ಶ್ಲೋಕ. ಲಬ್ಧಾಂಗ ಸಂಗಂ ಪ್ರಣತಂ ಕೃತಾಂಜಲಿಂ ಮಾಂ ವಕ್ಷ್ಯತೆ ಕ್ರೂರ ತತೇತ್ಯುರುಶ್ರವಾಃ ತದಾ ವಯಂ ಜನ್ಮಭೃತೋ ಮಹೀಯಸಾ ನೈವಾದೃತೋ ಯೋ ಧಿಗಮುಷ್ಯ ಜನ್ಮ ತತ್. ಕೃಷ್ಣನ ಅಂಗಸಂಗವನ್ನ ಪಡೆದು ಅಂತಂದ್ರೆ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಕೈಯನ್ನ ಜೋಡಿಸಿ ನಿಂತು ಕೃಷ್ಣನ ಎದುರುಗಡೆಯಲ್ಲಿ ನಾವು ಅವನ ದೃಷ್ಟಿಪಾತಕ್ಕೆ ವಿಷಯವಾದ ನಂತರದಲ್ಲಿ ಕೃಷ್ಣ ಯಾರನ್ನ ನೋಡಿ ಅಕ್ರೂರ ಅಂತ ನಮ್ಮನ್ನ ಸಮಾಧಾನವಾಗಿ ಕರೀಲಿಲ್ಲ ಅಂತಾದ್ರೆ ನಾವು ಬದುಕಿದ್ದು ವ್ಯರ್ಥ ಇದ್ದ ಹಾಗೆ. ಭಗವಂತನ ಪ್ರಿಯವಾದ ಮಾತುಗಳು ನಮ್ಮ ಜೊತೆಯಲ್ಲಿ ಆಗ್ಲಿಲ್ಲ ಅಂತಾದ್ರೆ ನಾವು ಬದುಕಿದ್ದು ವ್ಯರ್ಥ ಅಂತ ಆಗುತ್ತೆ. ನಮ್ಮ ಜನ್ಮ ವ್ಯರ್ಥವಾಗಿ ಹೋಗುತ್ತೆ. ನಮ್ಮ ಜನ್ಮದ ಸಾರ್ಥಕ್ಯ ಇರುವಂತಹದ್ದೇ ಕೃಷ್ಣ ನಮ್ಮನ್ನು ನೋಡಿ ಮೃದುವಾಗಿ ನಕ್ಕಾಗ, ನಕ್ಕು ನಮ್ಮ ಜೊತೆಯಲ್ಲಿ ಸಂತೋಷದಿಂದ ಒಂದು 4 ಮಾತುಗಳನ್ನಾಡಿದಾಗ. ಅದು ಇಲ್ಲದ ಹೊರತು ನಾವು ಜೀವನದಲ್ಲಿ ಯಾವ ಸಂಪತ್ತನ್ನು ಪಡೆದಿದ್ರೂ ಕೂಡ ಅದು ಎಲ್ಲ ವ್ಯರ್ಥವೇ. ತದಾ ವಯಂ ಜನ್ಮ ಭೃತೋ ಮಹೀಯಸ ನೈವಾದೃತೋ ಯೋ ಧಿಕ್ ಅಮುಷ್ಯ ಜನ್ಮ ತತ್. ನಾವು ಜನ್ಮವನ್ನು ಪಡೆದಿದ್ದೇವೆ, ದೊಡ್ಡದಾದಂತಹ ಕುಲದಲ್ಲಿ ಹುಟ್ಟಿದ್ದೇವೆ, ಆದ್ರೂ ಭಗವಂತ ನಮ್ಮನ್ನ ಆದರ ಮಾಡ್ಲಿಲ್ಲ ಅಂತ ಆದ್ರೆ ಅಂತಹ ಜೀವನಕ್ಕೆ ಧಿಕ್ಕಾರ ಇರಲಿ. ಆದ್ರೆ ಕೃಷ್ಣ ನನಗೆ ಹಾಗೆ ಮಾಡೋದಿಲ್ಲ. ಕೃಷ್ಣ ನನ್ನನ್ನ ನಮಸ್ಕಾರ ಮಾಡಿ ಅಪ್ಪಿಕೊಂಡಂತಹ ನನ್ನನ್ನ ಅಕ್ರೂರ ಅಂತ ಚೆನ್ನಾಗಿ ನನ್ನ ಜೊತೆಯಲ್ಲಿ ಸತ್ಕಾರ ಪೂರ್ವಕವಾಗಿ ಮಾತಾಡಿಯೇ ಆಡ್ತಾನೆ. ಯಾಕೆ? ನ ತಸ್ಯ ಕಶ್ಚಿದ್ದಯಿತಸ್ಸು ಹೃತ್ತಮೋ ನ ವಾ ಪ್ರಿಯೋ ದ್ವೇಷ್ಯ ಉಪೇಕ್ಷಯೇವ ಚ ತಥಾಪಿ ಭಕ್ತಾನ್ ಭಜತೆ ಯಥಾ ಯಥಾ ವನಸ್ಪತಿರ್ಯದ್ವದುಪಾಶ್ರಿತಾರ್ಥದಃ. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ಲಿ, ದ್ವೇಷಿಗಳು ಅಂತಾಗ್ಲಿ ಅಥವಾ ಉಪೇಕ್ಷಣೀಯರು ಅಂತಾಗ್ಲಿ ಯಾರೂ ಇಲ್ಲ. ಈಗ ಒಂದು ದೊಡ್ಡ ಆಲದ ಮರ ಇದೆ. ಆಲದ ಮರಕ್ಕೆ ಇವ್ರು ನನಗೆ ತುಂಬಾ ಪ್ರಿಯರಾದವರು, ಇವ್ರು ಅಪ್ರಿಯರಾದವರು, ಇವ್ರಿಗೆ ನನಗೆ ಅವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ಅಂದುಕೊಂಡು ಕೆಲವರಿಗೆ ನೆರಳನ್ನು ಕೊಡುತ್ತೆ, ಕೆಲವೊಬ್ಬರಿಗೆ ನೆರಳನ್ನು ಕೊಡೋದಿಲ್ಲ. ಈ ತರ ಮಾಡುತ್ತೆ. ಏನದು ಮಾಡೋದಿಲ್ಲ. ಅದರ ಸ್ವಭಾವ ಏನು ಅಂತಂದು ಹೇಳಿದ್ರೆ, ಯಾರು ತನ್ನನ್ನ ಆಶ್ರಯಿಸಿಕೊಂಡು ಬರ್ತಾರೋ
ಅವರಿಗೆ ನೆರಳನ್ನು ಕೊಡ್ತೇನೆ. ನೆರಳನ್ನು ಕೊಡೋದು ಅದರ ಸ್ವಭಾವ. ಹಾಗೆ ಭಗವಂತ ತನ್ನ ಬಳಿಯಲ್ಲಿ ಯಾರು ಆದರ ಪೂರ್ವಕವಾಗಿ ಬರ್ತಾರೋ, ಪರಮಾತ್ಮನಲ್ಲಿ ಭಕ್ತಿಯನ್ನೇ ಯಾರು ತೋರಿಸ್ತಾರೋ ಅವರನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಪರಮಾತ್ಮ ಆಲದ ಮರದ ಹಾಗೆ ಭಕ್ತರನ್ನ ಅವರ ಯೋಗ್ಯತೆಗೆ ಅನುಗುಣವಾಗಿ ಸುಖಪಡಿಸುವಂತಹದ್ದು ಪರಮಾತ್ಮನ ಸ್ವಭಾವ. ಹಾಗಾಗಿ ಪರಮಾತ್ಮನನ್ನು ನಾನು ಆಶ್ರಯಿಸ್ತೇನೆ, ಪರಮಾತ್ಮನ ಎದುರಿನಲ್ಲಿ ನಾನು ಬಾಗಿ ನಿಲ್ತೇನೆ, ಬೀಗೋದಿಲ್ಲ. ಖಂಡಿತ ಪರಮಾತ್ಮ ನನ್ನನ್ನ ಆಧರಿಸಿಯೇ ಆಧರಿಸ್ತಾನೆ, ನನ್ನಲ್ಲಿ ಸವಿಯಾದಂತಹ ಮಾತುಗಳನ್ನ ಆಡಿಯೇ ಆಡ್ತಾನೆ. ನನಗೂ ಪರಮಾತ್ಮನಿಗೂ ಒಳ್ಳೆ ವಿಧವಾದಂತಹ ಸಂಭಾಷಣೆ ಅಲ್ಲಿ ಆಗತ್ತೆ ಅಂತ ಅಕ್ರೂರ ಹೇಳಿ, ಬರೀ ಕೃಷ್ಣನ ಜೊತೆಯಲ್ಲಿ ಅಲ್ಲ, ಯದುಶ್ರೇಷ್ಠನಾದಂತಹ ಕೃಷ್ಣನ ಅಣ್ಣನಾದಂತಹ ಬಲರಾಮನೂ ಕೂಡ ನಾನು ನಮಸ್ಕಾರ ಮಾಡಿದಾಗ, ವಸ್ತುತ ಅವರಿಬ್ರು ಗೋಪಾಲಕರು, 10 ವರ್ಷದ ಬಾಲಕರಿನ್ನೂ ಹಸುವನ್ನ ಕಟ್ಲಿಕ್ಕೆ ಅಂತನೋ ಅಥವಾ ಹಸುಗಳನ್ನ ಮೇಯಿಸ್ಲಿಕ್ಕೆ ಅಂತನೋ ಕೈಗಳಲ್ಲಿ ದಾರವನ್ನು ಹಿಡಿದುಕೊಂಡಿರ್ತಾರೆ, ಹಗ್ಗವನ್ನು ಹಿಡಿದುಕೊಂಡಿರ್ತಾರೆ. ನಾನು ಬಂದಿದ್ದನ್ನು ನೋಡ್ಕೊಂಡು ಬಹಳ ಪ್ರೀತಿಯಿಂದ ಆ ಹಗ್ಗವನ್ನ ಕೆಳಗಡೆಯಲ್ಲಿ ಬಿಸಾಕಿ ನನ್ನನ್ನು ಬಂದು ಅಪ್ಪಿಕೊಂಡು ನನ್ನನ್ನ ಆದರ ಮಾಡ್ತಾರೆ, ಎಲ್ಲ ಸತ್ಕಾರಗಳನ್ನು ಮಾಡ್ತಾರೆ. ಕಂಸ ತಮ್ಮ ಬಂಧುಗಳಾದಂತಹ ಯಾದವರಿಗೆ ಯಾವ ಅನರ್ಥಗಳನ್ನ ಮಾಡ್ತಾ ಇದ್ದಾನೆ ಅದೆಲ್ಲವನ್ನು ಕೂಡ ನನ್ನ ಕಡೆಯಿಂದ ಖುದ್ದಾಗಿ ಕೇಳಿ ಅದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನ ಕಂಸನಿಗೆ ಕೊಡ್ಲಿಕ್ಕೆ ಅಂತ ವಿಚಾರ ಮಾಡ್ತಾರೆ. ಹೀಗೆ ಅಕ್ರೂರ ರಥದಲ್ಲಿ ಬರ್ತಾ ಆಲೋಚನೆ ಮಾಡ್ತಾ ಇದ್ದಾನೆ. ಅವನಿಗೆ ಮಥುರಾ ಪಟ್ಟಣದಿಂದ ಬಿಟ್ಟಿದ್ದಷ್ಟೇ ನೆನಪು. ಯಾವಾಗ ಮನೆಯ ಹತ್ರ ಬಂದು ನಿಂತಿದ್ದಾನೋ, ನಂದ ಗೋಕುಲವನ್ನ ಪ್ರವೇಶ ಮಾಡಿದಾನೋ ಅದು ಗೊತ್ತೇ ಆಗ್ಲಿಲ್ಲ. ನಾವು ಕೆಲವೊಮ್ಮೆ ಏನೋ ದೊಡ್ಡದಾದ ಆಲೋಚನೆಗೆ ಬಿದ್ದಾಗ ಆಫೀಸಿನಿಂದನೋ ಅಥವಾ ಎಲ್ಲಿಂದನೋ ಹೊರಟವರು ಮನೆಗೆ ಹೊರಟಬೇಕು ಅಂತ ಹೊರಟಿರ್ತೇವೆ, ಹೊರಟಿದ್ದಷ್ಟೇ ನೆನಪಿರುತ್ತೆ, ದಾರಿಯ ಕಡೆಯಲ್ಲಿ ಗಮನ ಇರೋದಿಲ್ಲ. ಆದ್ರೂ ತನ್ನಷ್ಟಕ್ಕೆ ತಾನೇ ಪ್ರತಿನಿತ್ಯದಲ್ಲಿ ಓಡಾಡಿ ಅಭ್ಯಾಸ ಇರೋದ್ರಿಂದ ಗಾಡಿಯನ್ನು ತಂದು ಮನೆ ಎದುರುಗಡೆಯಲ್ಲಿ ನಿಲ್ಲಿಸ್ತೇವೆ. ಆವಾಗ್ಲೇ ಗೊತ್ತಾಗತ್ತು, ಓ ಹೊರಟವ್ರು ಆಗ್ಲೇ ಮನೆ ಹತ್ರ ಬಂದು ನಿಂತು ಬಿಟ್ಟಿದ್ದೇವೆ. ಅಥವಾ ದಾರಿಯನ್ನು ತಪ್ಪಿದಾಗ, ಅಯ್ಯೋ ಎಲ್ಲಿಗೋ ಹೊರಟವನು ಇಲ್ಲಿಯೇ ಬಂದ್ಬಿಟ್ಟೆ, ಯೋಚನೆ ಮಾಡ್ತಾ ಇದ್ದಿದ್ದು ಏನೋ ಯೋಚನೆ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ನಾವು ಯೋಚನೆ ಈಗ ಪಶ್ಚಾತ್ತಾಪ ಪಡ್ತೇವಲ್ಲ, ಆಶ್ಚರ್ಯ ಪಡ್ತೇವಲ್ಲ, ಆ ರೀತಿಯಾಗಿ ಅಕ್ರೂರನು ಕೂಡ ಮಥುರಾ ಪಟ್ಟಣದಿಂದ ಹೊರಟವನು ನಂದ ಗೋಕುಲಕ್ಕೆ ಬರುವವರೆಗೆ ಮನಸ್ಸಿನಲ್ಲಿ ಈ ತೆರನಾದ ಆಲೋಚನೆಗಳನ್ನೇ ಮಾಡ್ತಾ ಇದ್ದಾನೆ. ಈ ರೀತಿಯಾದ ಆಲೋಚನೆಯಲ್ಲಿಯೇನೆ ಸಮಯವನ್ನ ಕಳೆದು ಯಾವಾಗ ನಂದಗೋಕುಲ ಬಂದಿದೆಯೋ ಅವನಿಗೆ ಗೊತ್ತೇ ಆಗ್ಲಿಲ್ಲ. ನಂದಗೋಕುಲಕ್ಕೆ ಬರ್ತಾ ಇದ್ದಾನೆ. ಇವನು ಹೊರಟಿದ್ದು ಬೆಳಿಗ್ಗೆ, ಆನ್ಹಿಕಾದಿಗಳನ್ನು ಮುಗಿಸ್ಕೊಂಡು ಬೆಳಿಗ್ಗೆ ಹೊರಟಿದ್ದಾನೆ. ನಂದಗೋಕುಲಕ್ಕೆ ಬಂದಾಗ ಸಾಯಂಕಾಲವಾಗ್ತಾ ಇದೆ. ಗೋಕುಲದಲ್ಲಿ ಕೃಷ್ಣ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದಾನೆ. ಇನ್ನು ಗೋಕುಲವನ್ನು ಪೂರ್ತಿ ಪ್ರವೇಶ ಮಾಡಿಲ್ಲ. ಕಿಂಚಾಗ್ರಜೋ ಮಾವನತಂ ಯದೂತ್ತಮಃ ಸ್ಮಯನ್ ಪರಿಶ್ವಜ್ಯ ಗೃಹೀತ ಸಂಚಿತೌ ಗ್ರಹಂ ಪ್ರವೇಶ್ಯಾಪ್ತ ಸಮಸ್ತ ಸತ್ಕೃತಂ ಸಂಪ್ರಕ್ಷ್ಯತೆ ಕಂಸಕೃತಂ ಸ್ವಬಂಧುಷು. ಇಷ್ಟೇ ಅಲ್ಲದೇನೆ ಅಗ್ರದಜ್ಜನಾದ ಕೃಷ್ಣನಿಗಿಂತ ಮೊದಲಿಗೆ ಹುಟ್ಟಿದಂತಹ ಬಲರಾಮನು ಕೂಡ ನಮಸ್ಕಾರ ಮಾಡಿದಂತಹ ನಮ್ಮನ್ನ ಆಲಂಗಿಸಿಕೊಂಡು ಕೈಯಲ್ಲಿ ಹಿಡಿದಂತಹ ಹಸುವಿನ ಹಗ್ಗವನ್ನು ಕೆಳಗಡೆಯಲ್ಲಿ ಬಿಟ್ಟು ಮನೆಯೊಳಗಡೆ ಕರ್ಕೊಂಡು ಹೋಗಿ ನನಗೆ ಸತ್ಕಾರವನ್ನು ಮಾಡಿ ಕಂಸನ ದುಷ್ಕೃತ್ಯಗಳ ಬಗ್ಗೆ ಕೇಳಿ ಅದಕ್ಕೆ ಪರಿಹಾರವನ್ನು ಚಿಂತನೆ ಮಾಡ್ತಾನೆ. ಅಂತ ಇತಿ ಸಂಚಿಂತಯನ್ ಕೃಷ್ಣಂ ಶ್ವಫಲ್ಕತನಯೋಧ್ವನಿ ರಥೇನ ಗೋಕುಲಂ ಪ್ರಾಪ್ತಃ ಸೂರ್ಯಶ್ಚಾಸ್ತಗಿರಿಂ ನೃಪ. ಈ ರೀತಿಯಾಗಿ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಶ್ವಫಲ್ಕನ ಮಗನಾದಂತಹ ಅಕ್ರೂರ, ಶ್ವಫಲ್ಕಜನಾದಂತಹ ಅಕ್ರೂರ ಈ ದಾರಿಯಲ್ಲಿ ರಥದ ಮುಖಾಂತರವಾಗಿ ಬರ್ತಾ ಸೂರ್ಯ ಯಾವಾಗ ಸಾಯಂಕಾಲವಾಗಿದೆಯೋ, ಅಸ್ತಂಗತನಾಗುವ ಸಮಯ ಬಂದಿದೆಯೋ ಸೂರ್ಯ, ಆ ಸಮಯದಲ್ಲಿ ಬಂದು ಅವನು ಅಸ್ತಾಚಲ ಪರ್ವತವನ್ನು ಸೇರಿದ. ಅಂದ್ರೆ ಸೂರ್ಯ ಮುಳುಗುತ್ತಾ ಬರ್ತಾ ಇದ್ದಾನೆ. ಈಗ ಏನು ಸಮಯ ಆಗಿದೆಯೋ ಆ ಸಮಯ ಆಗಿದೆ. ಅಕ್ರೂರನು ಬಂದು ನಂದಗೋಕುಲವನ್ನ ಸೇರ್ತಾ ಇದ್ದಾನೆ. ಕೃಷ್ಣ ಇನ್ನೇನು ಗೋಕುಲವನ್ನು ಪ್ರವೇಶ ಮಾಡ್ಬೇಕು. ಇನ್ನು ಗೋಕುಲ ಅಂತಂದ್ರೆ ಅದು ಒಂದು ದೊಡ್ಡದಾದಂತಹ ಗೋವುಗಳೆಲ್ಲ ವಾಸ ಮಾಡುವಂತಹ ದೊಡ್ಡ ಹಟ್ಟಿ. ಇನ್ನೂ ಪ್ರವೇಶ ಮಾಡಿಲ್ಲ.
ರಥವನ್ನು ಬಿಟ್ಟು ದಿಗ್ಗಂತ ಕೆಳಗಡೆಯಲ್ಲಿ ಇಳಿತಾ ಇದ್ದಾನೆ. ಯಾಕೆ ಅಂತಂದ್ರೆ ಮೃದುವಾದಂತಹ ಆ ಗೋಕುಲದಲ್ಲಿರುವಂತಹ ಮಣ್ಣಿನ ಮೇಲೆ ಕೃಷ್ಣನ ಪಾದಗಳ ಗುರುತುಗಳು ಕಾಣಿಸ್ತಾ ಇದೆ. ಓ, ಕೃಷ್ಣನ ಪಾದದ ಧೂಳು ಈ ಧೂಳು. ಯಾಕೆ? ಕೃಷ್ಣ ಇಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾನೆ. ದೇವತೆಗಳೆಲ್ಲ ಬಂದು ಯಾವ ಕೃಷ್ಣನ ಪಾದಗಳಿಗೆ ನಮಸ್ಕಾರವನ್ನ ಮಾಡಿ ಕೃಷ್ಣನ ಪಾದದ ಧೂಳನ್ನ ತಲೆ ಮೇಲೆ ಧರಿಸ್ತಾರೋ, ಪದ್ಮ, ಚಕ್ರ, ಶಂಖ ಮುಂತಾದಂತಹ ಚಿಹ್ನೆಗಳು ಯಾವ್ಯಾವ ಚಿಹ್ನೆಗಳು ಇವೆಯೋ ಆ ಎಲ್ಲ ಚಿಹ್ನೆಗಳು ಈ ಪಾದದ ಗುರುತಿನಲ್ಲಿ ಕಾಣಿಸ್ತಾ ಇದೆ. ಈ ಭೂಮಿ ಕೃಷ್ಣನ ಪಾದಸ್ಪರ್ಶದಿಂದ ಪವಿತ್ರವಾಗಿದೆ ಅಂತ ಕೃಷ್ಣನ ಆ ಹೆಜ್ಜೆಯ ಗುರುತುಗಳನ್ನ ಅಕ್ರೂರ ದರ್ಶನ ಮಾಡ್ತಾ ಇದ್ದಾನೆ. ನಮಗೆ ದೇವದರ ದರ್ಶನಕ್ಕೆ ಸಮೀಪಕ್ಕೆ ಬಂದ ಹಾಗೆ ತವಕ ಹೆಚ್ಚಿಗೆ ಆಗತ್ತೆ. ತಿರುಪತಿ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗಿದ್ರು ಅಂತಂದ್ ಹೇಳಿದ್ರೆ ತುಂಬಾ ದೂರದಲ್ಲಿದ್ದಾಗ ದೇವರನ್ನು ನೋಡ್ಬೇಕು ಅನ್ನೋ ತವಕ ಇರುತ್ತೆ. ಹತ್ರಕ್ ಬಂದ ಹಾಗೆ ಮತ್ತಷ್ಟು ಆತಂಕ ಹೆಚ್ಚಿಗೆ ಆಗತ್ತೆ. ದೇವರನ್ನು ನೋಡ್ಬೇಕು ಅಂತ ಸಂಭ್ರಮ ಹೆಚ್ಚಿಗೆ ಆಗತ್ತೆ. ಅದೇ ರೀತಿಯಾಗಿ ಕೃಷ್ಣನ ಪಾದದ ಗುರುತುಗಳನ್ನು ನೋಡಿದ ಅಂತಂದಾಗ ಓ, ಕೃಷ್ಣನಿಗೆ ಅತ್ಯಂತ ಸಮೀಪದಲ್ಲಿದ್ದೇನೆ ಅಂತ ಅಕ್ರೂರನಿಗೆ ಕೃಷ್ಣನನ್ನು ನೋಡುವಂತಹ ತವಕ, ಸಂಭ್ರಮ ಹೆಚ್ಚಿಗೆ ಆಯ್ತು. ಕೃಷ್ಣನ ಮೇಲಿನ ಪ್ರೀತಿಯಿಂದಾಗಿ ಮೈಯೆಲ್ಲ ರೋಮಾಂಚನವಾಗ್ತಾ ಇದೆ, ಕೂದಲುಗಳೆಲ್ಲ ನಿಮಿರಿ ನಿಲ್ತಾ ಇದೆ. ಕೃಷ್ಣನನ್ನ ನೋಡ್ಲಿಕ್ಕಿದ್ದೇನೆ ಅಂತಂದುಕೊಂಡು ಕಣ್ಣೀರು ಕಣ್ಣಾಲಿಗಳಲ್ಲಿ ತೇಲಿ ಬಂದು ನಿಂತಿದೆ. ರಥದಿಂದ ಇಳಿದ ಎಲ್ಲಿ ಕೃಷ್ಣನ ಪಾದಗಳು ಕಾಣಿಸ್ತಾ ಇದೆನೋ ಅದೇ ಸ್ಥಳದಲ್ಲಿ ರಥದಿಂದ ಕೆಳಗಡೆಯಲ್ಲಿ ಇಳಿದ ಕೃಷ್ಣನ ಹೆಜ್ಜೆಯ ಗುರುತುಗಳ ಮೇಲೆ ಹೊರಳಾಡ್ತಾ ಇದ್ದಾನೆ. ಕೃಷ್ಣನ ಪಾದದ ಧೂಳುಗಳ ಸಂಪರ್ಕ ನನ್ನ ದೇಹಕ್ಕಾಗ್ಲಿ, ಈ ದೇಹ ಪವಿತ್ರವಾಗ್ಲಿ. ದೇಹ ಮೈಲಿಗೆ, ದೇಹವು ಅಪವಿತ್ರವಾದದ್ದು. ಮಲ, ಮೂತ್ರ, ರಕ್ತ, ಮಾಂಸ ಇವೆಲ್ಲದರಿಂದ ಕೂಡಿದಂತಹ ಈ ಶರೀರ ವಸ್ತುತಃ ಅಪವಿತ್ರವಾದದ್ದು. ಅಪವಿತ್ರವಾದಂತಹ ಈ ಶರೀರ ಪವಿತ್ರವಾಗುವುದು ಪರಮಾತ್ಮನ ಸಂಪರ್ಕದಿಂದ. ಪರಮಾತ್ಮನ ಕಾರ್ಯಗಳಿಗೆ ಈ ಶರೀರವನ್ನು ಉಪಯೋಗಿಸಿದಾಗ ಈ ಶರೀರ ಪವಿತ್ರ ಅಂತ ಆಗತ್ತೆ. ರಥದಿಂದ ಇಳಿದ ಆ ಕ್ಷಣದಲ್ಲಿ ಏನೇ ನನ್ನ ಒಡೆಯನಾದಂತಹ ಕೃಷ್ಣನ ಪಾದಗಳಿವು ಅಂತ ಯೋಚನೆ ಮಾಡಿದ. ಆ ಪಾದಗಳ ಗುರುತುಗಳ ಮೇಲೆ ಹೊರಳಾಡ್ತಾ ಇದ್ದಾನೆ. ಇದು ನಾವು ಕೂಡ ಕೆಲವೊಮ್ಮೆ ಭಕ್ತಿಯನ್ನು ತೋರ್ಪಡಿಸ್ತೇವೆ, ಆದರೆ ನಮ್ಮ ತೋರಿಕೆಯ ಭಕ್ತಿ. ದೇವರನ್ನ ನೋಡ್ತೇವೆ, ನಮಸ್ಕಾರ ಮಾಡ್ತೇವೆ, ಇನ್ನೊಬ್ರು ನೋಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಸ್ತೋತ್ರ ಮಂತ್ರಗಳನ್ನ ಹೇಳ್ತೇವೆ. ಆದರೆ ಯಾರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾವು ನಮ್ಮನ್ನ ಯಾವ ರೀತಿಯಾಗಿ ತೋರ್ಪಡಿಸ್ತೇವಲ್ಲ, ಅದು ನಿಜವಾದ ಭಕ್ತಿ. ಈ ಅಕ್ರೂರನನ್ನ ಯಾರೂ ನೋಡ್ತಾ ಇಲ್ಲ, ಒಬ್ಬನೇ ರಥದಿಂದ ಬಂದಿದ್ದಾನೆ. ರಥದಿಂದ ಬಂದಂತಹ ಸಂದರ್ಭದಲ್ಲಿ ಕೃಷ್ಣನನ್ನ ನೋಡುವ ಆಸೆ ಹೆಚ್ಚಾಗಿದೆ. ಕೃಷ್ಣನ ದರ್ಶನದ ಲಾಲಸೆಯಿಂದಾಗಿ ಸಮೀಪಕ್ಕೆ ಬರ್ತಾ ಇದ್ದಾನೆ. ಎಷ್ಟು ದಿವಸಗಳ ಸಾಧನೆಯ ಫಲವೋ ಎಂಬಂತೆ ಕೃಷ್ಣನ ಮುಖವನ್ನು ನೋಡ್ಲಿಕ್ಕೆ ಅಂತ ಕಾತರದಿಂದ ಕಾಯ್ತಾ ಇದ್ದಾನೆ. ಕಣ್ಣುಗಳೆಲ್ಲ ಆನಂದ ಭಾಷ್ಪದಿಂದ ತುಂಬಿಕೊಂಡಿದೆ. ರಥವನ್ನು ಬಿಟ್ಟು ಕೆಳಗಡೆಯಲ್ಲಿ ಇಳಿತಾ ಇದ್ದಾನೆ. ಕೃಷ್ಣನ ಪಾದದ ಸಂಪರ್ಕ ಯಾವ ಧೂಳಿನ ಮೇಲಾಗಿದೆಯೋ ಆ ಧೂಳುಗಳು ನಮ್ಮ ದೇಹಕ್ಕೆ ಸ್ಪರ್ಶವಾಗ್ಲಿ ಅಂತ ಅದರ ಮೇಲೆ ಹೊರಳಾಡ್ತಾ ಇದ್ದಾನೆ. ಕೃಷ್ಣನ ಪಾದದ ಧೂಳಿನ ಮಹತ್ವ ಏನು ಅಂತ ತಿಳಿದುಕೊಳ್ಬೇಕು ಅಂತಂದ್ರೆ ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಪುರಾಣದ ಮಾತನ್ನು ಕೊಡ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ 8 ಅಂಗಗಳಿಂದಾಗಿ ನಮಸ್ಕಾರ ಮಾಡಬೇಕು ಅಂತ. ನಮಸ್ಕಾರವನ್ನು ಮಾಡುವ ಸಂದರ್ಭದಲ್ಲೂ ಪುರುಷರು ಮೈ ಮೇಲೆ ಬಟ್ಟೆಯನ್ನು ಹೊದ್ದುಕೊಳ್ಬಾರ್ದು, ಅದನ್ನ ಸೊಂಟಕ್ಕೆ ಕಟ್ಟಿಕೊಳ್ಬೇಕು.
ಒಡೆಯನ ಎದುರಿನಲ್ಲಿ ಸೇವಕನಾದವನು ಹೇಗೆ ಟೊಂಕಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡಿರ್ತಾನೋ ಅದರಂತೆ ದೇವರ ಎದುರಿನಲ್ಲಿ ನಾವೆಲ್ಲ ನಿನ್ನ ದಾಸರು ಅನ್ನುವ ಭಾವನೆಯಿಂದಾಗಿ ಮೈ ಮೇಲೆ ಹೊದ್ದುಕೊಂಡಂತಹ ಬಟ್ಟೆಯನ್ನ ಟೊಂಕಕ್ಕೆ ಕಟ್ಟಿಕೊಳ್ಬೇಕು. ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಯಾವುದು? ಸಾಷ್ಟಾಂಗ. ಉರಸ ಮನಸ ದೃಷ್ಟ್ಯ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ಉರಸ ಅಂದ್ರೆ ಎದೆಯನ್ನ ಭೂಮಿಗೆ ತಾಕಿಸ್ಬೇಕು. ಶಿರಸ ನಮ್ಮ ತಲೆಯನ್ನ ಭೂಮಿಗೆ ತಾಕಿಸ್ಬೇಕು. ಆಮೇಲೆ ಕಣ್ಣಿನಿಂದ ಕೃಷ್ಣನ ಮೂರ್ತಿಯನ್ನ ದರ್ಶನ ಮಾಡಬೇಕು. ಮೂರಾಯ್ತು. ಉರಸ ಶಿರಸ ದೃಷ್ಟ್ಯ. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಮನಸ. ಮನಸ್ಸಿನಲ್ಲೂ ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಇರ್ಬೇಕು. ಇಲ್ಲಿ ಕೃಷ್ಣನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹೆಡ್ಫೋನ್ ಹಾಕೊಂಡು ಯಾರ್ದೋ ಜೊತೆಯಲ್ಲಿ ಮಾತನಾಡೋದು, ಅಥವಾ ಪಕ್ಕದಲ್ಲಿ ಯಾರು ನಮ್ಮ ಜೊತೆಯಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾರೋ ಅವರ ಜೊತೆಯಲ್ಲಿ ಹರಡ್ತಾ ಕೃಷ್ಣನಿಗೆ ಹಾಗಲ್ಲ. ಮನಸ್ಸಿನಿಂದ ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ಬೇಕು. ವಚಸ ತಥಾ ಬಾಯಿಂದ ಕೃಷ್ಣನ ಮಂತ್ರಗಳನ್ನು ಹೇಳ್ತಾ ಇರ್ಬೇಕು, ಅಥವಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ಬೇಕು. ಇದರಲ್ಲಿ ಪಂಚಾಂಗಗಳು ಸೇರ್ಕೊಂತು. ಉರಸ ಎದೆಯಿಂದ, ಶಿರಸ ತಲೆಯಿಂದ, ದೃಷ್ಟ್ಯ ಕಣ್ಣಿನಿಂದ ಪರಮಾತ್ಮನನ್ನು ನೋಡ್ತಾ ಇರ್ಬೇಕು, ಮನಸ್ಸಿನಿಂದ ಪರಮಾತ್ಮನ ಯೋಚನೆಯನ್ನು ಮಾಡ್ತಾ ಇರ್ಬೇಕು, ವಚಸ ಬಾಯಿಂದ ಪರಮಾತ್ಮನ ಸ್ತೋತ್ರವನ್ನು ಹೇಳ್ತಾ ಇರ್ಬೇಕು. ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ. ನಮ್ಮ ಮೊಣಗಾಲನ್ನ ನೆಲಕ್ಕೆ ತಾಕಿಸಿರಬೇಕು. ಎರಡು ಕಾಲುಗಳು ಅನ್ನೋದು ಒಂದು ಅಂತ ಲೆಕ್ಕ. ಕಾಲುಗಳು ಒಂದು, ಮಂಡಿ ಎರಡು, ಅದೇ ರೀತಿಯ ಕೈಗಳು, ಒಟ್ಟು ಮೂರಾಯ್ತು. ಮೊದಲಿಗೆ ಹೇಳಿದ ಇದು ಕೈ, ಮಂಡಿ, ಕಾಲು, ಒಟ್ಟು ಅಷ್ಟಾಂಗ ನಮಸ್ಕಾರ ಅಂತ ಈ ತರ ಪದ್ಧತಿ. ಇದು ಪುರುಷರಿಗೆ. ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರ. ಅದರಲ್ಲಿ ಈ ನಮಸ್ಕಾರವನ್ನು ಮಾಡ್ತೇವಲ್ಲ, ನಮಸ್ಕಾರ ಮಾಡಿದ ಸಂದರ್ಭದಲ್ಲಿ ಎಷ್ಟೋ ಜನ ದೇವಸ್ಥಾನಕ್ಕೆ ಬಂದು ಹೋಗಿರ್ತಾರೆ. ಅವರು ನಡೆದಾಗ ಅವರ ಕಾಲಿನ ಧೂಳುಗಳೆಲ್ಲ ಭೂಮಿಯಲ್ಲಿ ಬಿದ್ದಿರತ್ತೆ. ನಾವು ನಮಸ್ಕಾರ ಮಾಡಿ ಹೇಳ್ಬೇಕಾದ್ರೆ ಮೈಯನ್ನೆಲ್ಲ ಝಾಡಿಸಿಕೊಳ್ತೇವೆ. ಅಯ್ಯೋ ಮೈಗೆಲ್ಲ ಧೂಳು ಅಂಟಿಕೊಂಡಿದೆ ಅಂತ. ಝಾಡಿಸಿಕೊಳ್ಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಸಾಕ್ಷಾತ್ತಾಗಿ ಪರಮಾತ್ಮನ ಪಾದದ ಧೂಳಿನ ಸಂಪರ್ಕವಂತರೂ ನಮಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ ಭಕ್ತರ ಪಾದದ ಧೂಳಿನ ಸಂಪರ್ಕವಾದ್ರೂ ದೇಹಕ್ಕಾಗ್ಬೇಕು. ಅವಾಗಲಾದ್ರೂ ದೇಹವು ಪವಿತ್ರವಾಗತ್ತೆ. ಅಷ್ಟೇ ಅಲ್ಲ, ದೊಡ್ಡ ಫಲವೂ ಇದೆ ಅಂತ ಹೇಳ್ತಾರೆ. ರೇಣು ಕುಂಠಿತ ಗಾತ್ರಸ್ಯ ಕಣ ಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ ವಿಷ್ಣು ಲೋಕೆ ಮಹೀಯತೆ. ನಮ್ಮ ದೇಹದಲ್ಲಿ ನಮಸ್ಕಾರ ಮಾಡಿದ ಸಂದರ್ಭದಲ್ಲಿ ರೇಣು ಕುಂಠಿತ ಗಾತ್ರಸ್ಯ, ರೇಣು ಅಂತಂದು ಹೇಳಿದ್ರೆ ಧೂಳುಗಳು, ಎಷ್ಟು ಧೂಳಿನ ಕಣಗಳು ದೇಹಕ್ಕೆ ಅಂಟಿಕೊಂಡಿರತ್ತೋ, ನಮಸ್ಕಾರ ಮಾಡಿ ಏಳುವ ಸಂದರ್ಭದಲ್ಲಿ ಎಷ್ಟು ಧೂಳಿನ ಕಣಗಳು ದೇಹವನ್ನ ಸೋಂಕಿರತ್ತೋ ಅಷ್ಟು 1000 ವರ್ಷಗಳ ಕಾಲ ವಿಷ್ಣು ಲೋಕದಲ್ಲಿ ಅವನು ಸುಖವಾಗಿರ್ತಾನೆ ಅಂತ ಅದರ ಫಲವನ್ನ ಹೇಳ್ತಾರೆ. ಹಾಗಾದ್ರೆ ವಿಷ್ಣು ಭಕ್ತರು ನಡೆದಾಡಿದ ಸ್ಥಳದಲ್ಲಿ, ಆ ದೇವಸ್ಥಾನದ ಪ್ರಾಂಗಣದಲ್ಲಿ ನಮಸ್ಕಾರ ಮಾಡಿದಾಗ ಗೊತ್ತಿಲ್ಲದೇನೆ ಅಂಟಿಸಿಕೊಂಡಂತಹ ಭಗವದ್ಭಕ್ತರ ಪಾದಧೂಳುಗಳೇ ವಿಷ್ಣು ಲೋಕದಲ್ಲಿ 1000 ವರ್ಷಗಳ ಕಾಲ ವಾಸ ಮಾಡುವಂತಹ ದೊಡ್ಡದಾದ ಫಲವನ್ನು ಕೊಡತ್ತೆ ಅಂತಾದರೆ, ಸಾಕ್ಷಾತ್ ಪರಮಾತ್ಮನ ಪಾದದ ಧೂಳುಗಳು ಆ ಗೋಕುಲದಲ್ಲಿ ಬಿದ್ದಿದೆ, ಹರಡಿದೆ. ಅಂತಹ ಸ್ಥಳದಲ್ಲಿ ನನ್ನ ದೇಹದ ಸ್ಪರ್ಶ ಆ ಪಾದದ ಧೂಳುಗಳಿಗೆ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ನನ್ನ ಶರೀರ ವ್ಯರ್ಥವಾಗತ್ತೆ ಅಂತಂದುಕೊಂಡು ಅಕ್ರೂರ ಆ ಕೃಷ್ಣನ ಪಾದಗಳು ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿ ಮೂಡಿದೆಯೋ ಅಲ್ಲಿ ಎಲ್ಲ ಕಡೆಯಲ್ಲಿ ದೇಹದ ಪ್ರದಕ್ಷಿಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ನಾವು ಉರುಳು ಸೇವೆ ಅಂತ ಹೇಳ್ತೇವಲ್ಲ, ಉರುಳು ಸೇವೆಯ ಪ್ರಾರಂಭವನ್ನು ಮಾಡಿದವ ನಮ್ಮ ಅಕ್ರೂರನೇ ಇರಬೇಕು. ನಾವು ಮಂತ್ರಾಲಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಉರುಳು ಸೇವೆಯನ್ನು ಮಾಡೋದನ್ನ ನೋಡ್ತಾ ಇರ್ತೇವೆ. ಉರುಳು ಸೇವೆಯನ್ನು ಮಾಡಿದ ಪ್ರಪ್ರಥಮ ಭಕ್ತ ಇರಬೇಕು ಅಕ್ರೂರ. ಅಲ್ಲಿ ಕೃಷ್ಣನ ಪಾದಗಳು ಎಲ್ಲಿ ಮೂಡಿದೆಯೋ ಅದು ಪ್ರತಿಯೊಂದು ಪಾದಗಳ ಮೇಲೂ ಕೂಡ ಅಕ್ರೂರ ಹೊರಳಾಡ್ತಾ ಇದ್ದಾನೆ. ತದ್ದರ್ಶನಾಹ್ಲಾದ ವಿವೃದ್ಧ ಸಂಭ್ರಮ ಪ್ರೇಮ್ಣೋತ್ಥರೋಮಾಶ್ರುಕಲಾಕುಲೇಕ್ಷಣ ತಥಾದವಸ್ಕಂದ್ಯ ಸತೇಶ್ವಚೇಷ್ಟತ ಪ್ರಭೋರಿಮಾನ್ಯಂಘ್ರಿ ರಜಾಂಸ್ಯಹೋ ಇತಿ. ಪ್ರಭೋಹ ಇಮಾನಿ ಅಂಘ್ರಿ ರಜಾಂಸಿ. ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನ ಪಾದದ ಧೂಳುಗಳು ಇದು.
ಇಂತಹ ಪವಿತ್ರವಾದ ಧೂಳುಗಳು ಬಿದ್ದಂತಹ ಸ್ಥಳದಲ್ಲಿ ನನ್ನ ದೇಹದ ಸ್ಪರ್ಶ ಆಗಬೇಕು ಅಂತ ಯೋಚನೆ ಮಾಡಿ ಅಕ್ರೂರ ಅದರ ಮೇಲೆ ಹೊರಳಾಡ್ತಾ ಇದ್ದಾನೆ. ಅಕ್ರೂರ ಹೋಗ್ತಾ ಇದ್ದಾನೆ ಕೃಷ್ಣನ ಅರಮನೆಯನ್ನ, ಕೃಷ್ಣನ ದೊಡ್ಡದಾದ ನಂದಗೋಪನ ಮನೆ ಇದೆ ಅಲ್ಲ, ಆ ಮನೆಯನ್ನ ಹೋಗ್ತಾ ಇದ್ದಾನೆ. ಕೃಷ್ಣ ಎಲ್ಲಿದ್ದಾನೆ ಅಂತ ಎಷ್ಟೋ ದೂರದವರೆಗೂ ಉರುಳು ಸೇವೆಯನ್ನು ಮಾಡ್ಕೊಂಡು ಹೋದ. ಆಮೇಲೆ ಕೃಷ್ಣನ ಮನೆಯ ಸಮೀಪಕ್ಕೆ ಬಂದಾಗ ಆ ನಂದಗೋಪನ ಮನೆಯನ್ನ ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಂತ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮನೆಯ ಒಳಗಡೆಯಲ್ಲಿ ಇಲ್ಲ. ಮಲಗುವ ಕೋಣೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕೃಷ್ಣ ಅಲ್ಲಿಯೂ ಕೂಡ ಕಾಣಿಸ್ತಾ ಇಲ್ಲ. ಅಡಿಗೆ ಮನೆಯಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿಯೂ ಕೂಡ ಕೃಷ್ಣ ಇಲ್ಲ. ಕೃಷ್ಣ ಎಲ್ಲಿದ್ದಾನೆ ಅಂತ ಬಹಳ ಕಾತರವಾಯಿತು. ಕಾತರವಾಗಿ ಅಯ್ಯೋ, ಕೃಷ್ಣನಿಗೆ ನನ್ನ ಮೇಲೆ ಏನಾದ್ರೂ ಕೋಪ ಬಂತೋ ಏನೋ, ದೇವರು ಯಾರಿಗೆ ತನ್ನನ್ನು ತೋರಿಸಿಕೊಳ್ಬೇಕು ಅಂತ ಇರತ್ತೋ ಅವರಿಗೆ ಮಾತ್ರ ತನ್ನ ದರ್ಶನವನ್ನು ಕೊಡ್ತಾನೆ. ಕೃಷ್ಣನ ಬಳಿಯಲ್ಲಿ ತನ್ನ ದರ್ಶನವಾಗುವ ಹಾಗೆ ಮಾಡ್ತಾ ಇಲ್ಲ ಅಂತಂದ್ರೆ ನನ್ನ ಮೇಲೆ ಏನೋ ಕೋಪಗೊಂಡಿರ್ಬೇಕು ಕೃಷ್ಣ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದಾನೆ, ಸರ್ವಥಾ ಹಾಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೃಷ್ಣನ ಭಕ್ತ ನಾನು, ನನ್ನ ಮೇಲೆ ಏನು ಕೋಪ ಮಾಡ್ಕೊಳ್ಳಿಕ್ ಸಾಧ್ಯ? ಅವನು ಹೇಳ್ತಾನೆ, ನಾನು ಬಂದಿರೋ ಸಮಯ ಎಂತಹದ್ದು? ಗೋದೋಹನದ ಸಮಯ ಇದು. ಆಕಳುಗಳ ಹಾಲನ್ನು ಕರೆಯುವಂತಹ ಸಂದರ್ಭ. ನಮ್ಮ ಕೃಷ್ಣ ಎಲ್ಲಿ ಇರ್ತಾನೆ? ನಮ್ಮ ದೇವರು ಗೋವುಗಳ ಹಾಲನ್ನ ಕರೀಲಿಕ್ಕೆ ಅಂತ ಆ ಕೊಟ್ಟಿಗೆಯಲ್ಲಿ ಇರ್ತಾರಲ್ವಾ, ನಾನು ಅಲ್ಲಿ ಹೋಗಿ ನೋಡ್ಬೇಕೆ ಹೊರತಾಗಿ ಇಲ್ಲಿ ಬಂದು ನಿಂತ್ರೆ ಕೃಷ್ಣನ ದರ್ಶನ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿ ಕೃಷ್ಣ ಯಾವ ಸ್ಥಳದಲ್ಲಿ ಇದ್ದಾನೋ ಕೊಟ್ಟಿಗೆಗೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಕೊಟ್ಟಿಗೆಗೆ ಅಂತ ಅವರಿಬ್ರು ಹಾಲು ಕರೀಲಿಕ್ಕೆ ಹೋಗಿದ್ದಾರೆ, ರಾಮಕೃಷ್ಣರಿಬ್ರು ಕೂಡ. ಅವ್ರು ಹೇಗಿದ್ರು ಅಂತ ಅಕ್ರೂರ ವರ್ಣನೆ ಮಾಡ್ತಾ ಇದ್ದಾನೆ. ದದರ್ಶ ಕೃಷ್ಣಂ ರಾಮಂ ಚ ವ್ರಜೆ ಗೋದೋಹನಂ ಗತೌ ಪೀತ ನೀಲಾಂಬರಧರೌ ಶಾರದಾಂಬುರುಹೇ ಕ್ಷಣೌ. ಒಳ್ಳೆ ಶರತ್ಕಾಲದ ಕಮಲ ಅಂತಂದ್ರೆ, ಶರತ್ಕಾಲದ ಕಮಲ ಅಂತಂದ್ರೆ ಚೆನ್ನಾಗಿ ಸೂರ್ಯನ ಬೆಳಕು ಬಿದ್ದಿರತ್ತೆ, ಕಮಲ ತುಂಬಾ ಚೆನ್ನಾಗಿ ಅರಳಿಕೊಂಡಿರತ್ತೆ, ನಸುಗೆಂಪು ಬಣ್ಣದಲ್ಲಿ ಆ ತಾವರೆ ಇರುತ್ತೆ, ಅದರಂತಹ ಕಣ್ಣುಗಳು ಕೃಷ್ಣನದ್ದಿದೆ. ಪೀತಾಂಬರವನ್ನ ಧರಿಸಿಕೊಂಡಿದ್ದಾನೆ. ಕೃಷ್ಣ ನೀಲವಾದ ಬಟ್ಟೆಗಳನ್ನ ಬಲರಾಮ ಧರಿಸಿಕೊಂಡಿದ್ದಾನೆ. ಇಬ್ಬರು ಕೂಡ 10 ವರ್ಷದ ವಯಸ್ಸಿನವರು. ಕಿಶೋರೌ ಶ್ಯಾಮಲ ಶ್ವೇತೌ ಶ್ರೀನಿಕೇತೌ ಬೃಹದ್ ಭುಜೌ ಸುಮುಖೌ ಸುಂದರ ವರೌ ಬಾಲದ್ವಿರದ ವಿಕ್ರಮೌ. ಇಬ್ರು ಕೂಡ 10 ವರ್ಷದ ವಯಸ್ಸಿನವರು. ಒಬ್ರು ಕಪ್ಪು ಬಣ್ಣದಲ್ಲಿದ್ದಾನೆ, ಮೇಘ ಶ್ಯಾಮಲ ಬಣ್ಣದಲ್ಲಿದ್ದಾನೆ, ಇನ್ನೊಬ್ರು ಶುಭ್ರವಾದ ಮೋಡದ ಹಾಗಿದ್ದಾನೆ. ಇಬ್ಬರು ಸೌಂದರ್ಯ ನಿಧಿಗಳು. ಬಾಹುಗಳೆಲ್ಲ ದಷ್ಟಪುಷ್ಟವಾಗಿದೆ, ಸುಂದರರಾಗಿದ್ದಾರೆ. ಶಂಖ ಚಕ್ರ ಗದಾ ಪದ್ಮಗಳು ಇವೆಲ್ಲವೂ ಕೂಡ ಅವರ ಪಾದದ ಚಿಹ್ನೆಗಳಲ್ಲಿದೆ. ಇಡೀ ನಂದಗೋಕುಲವನ್ನು ತಮ್ಮ ಚಿಹ್ನೆಗಳಿಂದ ಸಂತೋಷ ಪಡಿಸುವಂಥವರು. ಒಳ್ಳೆ ಹಾರಗಳು, ವನಮಾಲೆ ಇವೆಲ್ಲವನ್ನು ಧರಿಸಿಕೊಂಡಿದ್ದಾರೆ. ಇವರಿಬ್ಬರು ಪರಮಾತ್ಮ, ಒಬ್ಬನು ಸಾಕ್ಷಾತ್ ಪರಮಾತ್ಮ, ಇನ್ನೊಬ್ಬನು ಪರಮಾತ್ಮನ ಅಂಶದಿಂದ ಕೂಡಿಕೊಂಡವನು. ಪ್ರಧಾನ ಪುರುಷ ವಾದ್ಯೋ ಜಗದ್ಧೇತು ಜಗತ್ಪತಿ ಅವತೀರ್ಣೋ ಜಗತ್ಯರ್ಥೆ ಸ್ವಾಂಶೇನ ಬಲಕೇಶವು. ಪರಮಾತ್ಮನ ಅಂಶಗಳಿಂದಾಗಿ ಸಾಕ್ಷಾತ್ತಾಗಿ ಕೃಷ್ಣ ಹುಟ್ಟಿದ್ರೆ ಪರಮಾತ್ಮನ ಅಂಶದಿಂದ ಕೂಡಿಕೊಂಡಂತಹ ಶೇಷದೇವರು ಬಲರಾಮನಾಗಿ ಹುಟ್ಟಿದ್ದಾರೆ. ಇಡೀ ದಿಕ್ಕುಗಳೆಲ್ಲ ರಾಮಕೃಷ್ಣರು ಬಂದ್ರು ಅಂತಂದ್ರೆ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಇಂತಹ ರಾಮಕೃಷ್ಣರಿಬ್ಬರನ್ನ ನೋಡ್ತಾ ಇದ್ದಾನೆ. ಪೂರ್ತಿಯಾಗಿ ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಕಣ್ಪೂರ್ತಿಯಾಗಿ ನೀರಿನಿಂದ ತುಂಬಿಕೊಂಡಿದೆ. ಕಣ್ಣಿನಲ್ಲಿ ಪೂರ್ತಿಯಾಗಿ ನೀರು ತುಂಬಿಕೊಂಡಾಗ ಎದುರು ಕಡೆಯಲ್ಲಿರುವಂತಹ ವಸ್ತು ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಕೃಷ್ಣನ ಹತ್ತಿರಕ್ಕೆ ಬರ್ತಾ ಇದ್ದಾನೆ, ರಾಮನ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಅವನಿಗೆ ಇಬ್ಬರು ಮಸುಗಾಗಿ ಕಾಣ್ತಾ ಇದ್ದಾರೆ. ರಾಮಕೃಷ್ಣರು ಎಲ್ಲಿದ್ದಾರೋ ಅಲ್ಲಿಗೆ ಬರ್ತಾ ತನ್ನ ರಥದ ಮೇಲಿಂದ ಮತ್ತೆ ಧುಮುಕ್ತಾ ಇದ್ದಾನೆ. ಧುಮುಕಿ ಓಡಿಕೊಂಡು ಬರ್ತಾ ಇದ್ದಾನೆ. ಅವರನ್ನು ನೋಡ್ತಾ ಇದ್ದಾನೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಂತಹ ರಾಮಕೃಷ್ಣರು ಮಸಗಾಗ್ತಾ ಇದ್ದಾರೆ.
ಅಂದ್ರೆ ಅವರನ್ನು ನೋಡಿದ ತಕ್ಷಣದಲ್ಲಿ ಇವನ ಕಣ್ಣಾಲಿಗಳಲ್ಲಿ ಪೂರ್ತಿಯಾಗಿ ನೀರು ತುಂಬಿಕೊಂಡಿದೆ. ಏನು ಮಾಡ್ಲಿಕ್ಕಾಗ್ಲಿಲ್ಲ. ದಂಡವತ್ ಪ್ರಣಾಮ ಮಾಡಿದ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅಕ್ರೂರನ ಕಣ್ಣುಗಳಲ್ಲಿ ಆನಂದ ಭಾಷ್ಪ, ಕಂಠ ಎಲ್ಲ ಗದ್ಗದಿತವಾಗಿದೆ. ಕೃಷ್ಣನ ಎದುರಿನಲ್ಲಿ ಮಾತನಾಡಲಿಕ್ಕೆ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾನೆ. ಕೃಷ್ಣನ ಎದುರಿನಲ್ಲಿ ನಿಂತವರೆಲ್ಲ ಹೀಗೆ ಮೂಕರಾಗಿ ಬಿಡ್ತಾರೆ. ಧ್ರುವನು ಕೂಡ ತಪಸ್ಸನ್ನು ಮಾಡಿ ಎದುರುಗಡೆಯಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮ ಕಂಡಾಗ ಮಾತುಗಳು ಅವನಿಂದ ಹೊರಗಡೆ ಬರಲಿಲ್ಲ. ಕೃಷ್ಣ ಯಾವಾಗ ಶಂಖವನ್ನ ಅವನ ಮುಖಕ್ಕೆ ತಾಕಿಸಿದನೋ ಆವಾಗ ಅವನ ಬಾಯಿಯಿಂದ ಸ್ತೋತ್ರಗಳೆಲ್ಲ ಹೊರಬರ್ಲಿಕ್ಕೆ ಪ್ರಾರಂಭವಾಯಿತು. ಹಾಗೆ ಕೃಷ್ಣ ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದಂತಹ ಅಕ್ರೂರನನ್ನು ನಿಧಾನವಾಗಿ ಭುಜವನ್ನು ಹಿಡಿದು ಕೃಷ್ಣ ಎತ್ತಾ ಇದ್ದಾನೆ. ಎತ್ತಿಕೊಂಡು ಅವನು ಮಾತನಾಡ್ಲಿಕ್ಕೆ ಶಕ್ತನಾಗದೇ ಇರೋದನ್ನ ಗಮನಿಸಿದಂತಹ ಕೃಷ್ಣ ಅವನನ್ನ ಬರಸೆಳೆದು ಜೋರಾಗಿ ತಬ್ಬಿಕೊಳ್ತಾ ಇದ್ದಾನೆ. ಅಜ್ಜನನ್ನ ಮೊಮ್ಮಗನು ಬಾಚಿ ತಬ್ಬಿಕೊಳ್ಳುವಂತೆ 10 ವರ್ಷದ ಬಾಲಕ ಯದುಕುಲದಲ್ಲಿ ಶ್ರೇಷ್ಠನಾದಂತಹ ಅಕ್ರೂರನನ್ನ ಬರಸೆಳೆದು ಅಪ್ಪಿಕೊಳ್ತಾ ಇದ್ದಾನೆ. ಭಗವದ್ ದರ್ಶನಾಹ್ಲಾದ ಬಾಷ್ಪ ಪೂರ್ಣಾಕುಲೆ ಕ್ಷಣ ಪುಲಕಾಂಕಿತ ಔತ್ಕಂಠ್ಯಾತ್ ಸ್ವಾಖ್ಯಾನೆ ನಾಶಕನ್ ನೃಪ. ಕೃಷ್ಣನ ಬಳಿಯಲ್ಲಿ ಬಂದಾಗ ಅದನ್ನು ಮಾತನಾಡಬೇಕು ಇದನ್ನು ಮಾತನಾಡಬೇಕು ಅಂತ ಬಹಳ ಯೋಚನೆ ಮಾಡ್ಕೊಂಡಿದ್ದ. ಒಂದು ದೊಡ್ಡ ಲಿಸ್ಟ್ ಅನ್ನೇ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದ. ಆದ್ರೆ ಕೃಷ್ಣನ ಎದುರಿನಲ್ಲಿ ನಿಂತಾಗ ಬಾಯಿಂದ ಶಬ್ದಗಳೇ ಹೊರಡ್ಲಿಲ್ಲ. ಗದ್ಗದಿತವಾದಂತಹ ಕಂಠವಾಗಿದೆ. ಸುಮ್ಮನೆ ನಿಂತು ಬಿಟ್ಟಿದ್ದಾರೆ. ಸಂಕರ್ಷಣಶ್ಚ ಪ್ರಣತಂ ಉಪಗುಹ್ಯ ಮಹಾಮನಾಃ ಭಗವಾನ್ಸ್ತದಭಿಪ್ರೇತ್ಯ ರಥಾಂಗಾಂಕಿತ ಪಾಣಿನಾ ಪರಿರೇಭೇಭ್ಯುಪಾಕೃಷ್ಯ ಪ್ರೀತಃ ಪ್ರಣತ ವತ್ಸಲಃ. ಅತಿಯಾದ ಭಕ್ತಿಯಿಂದಾಗಿ ಕೃಷ್ಣನ ಎದುರಿನಲ್ಲಿ ಬಾಗಿ ನಿಂತಹ ಅಕ್ರೂರನನ್ನ ಭಕ್ತನ ಈ ಭಕ್ತಿಯುದ್ರೇಕವನ್ನು ನೋಡಿ ಕೃಷ್ಣನಿಗೂ ತಡಿಲಿಕ್ಕಾಗ್ಲಿಲ್ಲ. ಗಟ್ಟಿಯಾಗಿ ಅಕ್ರೂರನನ್ನ ತಬ್ಬಿಕೊಳ್ತಾ ಇದ್ದಾನೆ. ಭಕ್ತವತ್ಸಲನಾದಂತಹ ಕೃಷ್ಣ ಅಕ್ರೂರನ ಭಕ್ತಿಗೆ ತನ್ನನ್ನ ತಾನು ಅಕ್ರೂರನಿಗೆ ಒಪ್ಪಿಸಿಕೊಂಡಿದ್ದಾನೆ. ಅವನ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಗಡೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ರಾಮಕೃಷ್ಣರಿಬ್ಬರೂ ಕೂಡ. ಸಂಕರ್ಷಣಶ್ಚ ಪ್ರಣತಂ ಉಪಗುಹ್ಯ ಮಹಾಮನಾಃ ಗೃಹೀತ್ವಾ ಪಾಣಿನಾ ಪಾಣಿಂ ಅನಯತ್ಸಾನುಜೋ ಗೃಹಂ. ತನ್ನ ತಮ್ಮನಿಂದ ಅಣ್ಣನಿಂದ ಕೂಡಿಕೊಂಡು ರಾಮ ಕೃಷ್ಣರು ಇಬ್ರು ಕೂಡ ಸೇರಿಸಿಕೊಂಡು ತಮ್ಮ ಮನೆಯೊಳಗಡೆಯಲ್ಲಿ ಅಕ್ರೂರನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಅವನಿಗೆ ಸ್ವಾಗತವನ್ನು ಹೇಳಿ, ಬಂದಿದ್ ಬಹಳ ಒಳ್ಳೇದಾಯ್ತು, ಬನ್ನಿ ಅಂತ ಒಳಗಡೆಯಲ್ಲಿ ತಮಗೆ ಸ್ವಾಗತ ಅಂತ ಹೇಳಿ ಮನೆ ಒಳಗಡೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪಾದಗಳನ್ನು ತಾವೇ ನೀರನ್ನ ಹಾಕಿ ಅಕ್ರೂರನ ಪಾದಗಳನ್ನ ಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಇಬ್ಬರು ಕೂಡ ತೊಳಿತಾ ಇದ್ದಾರೆ. ಮಧುಪರ್ಕವನ್ನು ಕೊಡ್ಬೇಕು. ಮನೆಗೆ ಯಾರಾದ್ರೂ ಬಂದ ಅಂತಂದ್ರೆ, ಈಗ ನಮ್ಮ ಉಡುಪಿ ಪ್ರಾಂತ್ಯಗಳಲ್ಲಿ ಬೆಲ್ಲ ನೀರು, ನಮ್ಮ ಕಡೆಯಲ್ಲಿ ಬಂದಾಗ ಪಾನಕ ನೀರು ಇದು ಎಲ್ಲವನ್ನು ಕೊಡ್ತಾರೆ. ಹಾಗೆ ಬಂದಂತಹ ವ್ಯಕ್ತಿಗಳಿಗೆ ಬಂದ ತತ್ಕ್ಷಣದಲ್ಲಿ ಅವರಿಗೆ ಬಾಯಾರಿಕೆಗೆ ಅಂತ ಬಾಯಾರಿಕೆಯನ್ನು ತಣಿಸುವಂತಹ ಪ್ರಯಾಣದ ಆಯಾಸವನ್ನು ತಣಿಸ್ಲಿಕ್ಕೋಸ್ಕರ ಏನಾದ್ರೂ ಪಾನೀಯವನ್ನು ಕೊಡ್ಬೇಕು. ಅದಕ್ಕೋಸ್ಕರ ಮಧುಪರ್ಕದ ಉಪಚಾರವನ್ನು ಮಾಡ್ತಾ ಇದ್ದಾರೆ. ಗೋವುಗಳನ್ನ ಅವನಿಗೆ ಒಪ್ಪಿಸ್ತಾ ಇದ್ದಾರೆ. ಅವನ ಜೊತೆಯಲ್ಲಿ ತುಂಬಾ ಸೌಜನ್ಯ ಪೂರ್ವಕವಾಗಿ ಮಾತನಾಡಿಸ್ತಾ ಇದ್ದಾರೆ. ಪೃಷ್ಟ್ವಾಥ ಸ್ವಾಗತಂ ತಸ್ಮೈ ನಿವೇದ್ಯ ಪರಮಾಸನಂ ಪ್ರಕ್ಷಾಲ್ಯ ವಿಧಿವತ್ ಪಾದೌ ಮಧುಪರ್ಕಾರ್ಹಮಾಹರತ. ಮಧುಪರ್ಕದ ಉಪಚಾರವನ್ನು ಮಾಡ್ತಾ ಇದ್ದಾರೆ. ನಿವೇದ್ಯ ಗಾಂ ಚಾತಿಥಯೇ ಸಂವಾಕ್ಯ ಶ್ರಾಂತಮಾದೃತಃ ಅನ್ನಂ ಬಹುಗುಣಂ ಮೇಧ್ಯಂ ಶ್ರದ್ಧಯೋಪಾಹರದ್ ವಿಭು. ಕಾಲನ್ನು ಒತ್ತುತ್ತಾ ಇದ್ದಾರೆ. ಯಾಕೆಂದ್ರೆ ಬೆಳಗ್ಗೆ ಮಥುರಾ ಪಟ್ಟಣದಿಂದ ಹೊರಟವನು ಇಲ್ಲಿಯವರೆಗೂ ನಿರಂತರವಾಗಿ ಪ್ರಯಾಣ ಮಾಡ್ಕೊಂಡು ಬಂದಿರ್ತಾರೆ. ಪ್ರಯಾಣದ ಆಯಾಸ ಎಷ್ಟಾಗಿರ್ಬೇಕು ಅಂತ ರಾಮಕೃಷ್ಣರಿಬ್ಬರು ಅಕ್ರೂರನ ಪಾದಗಳನ್ನು ಹಿಡಿದುಕೊಂಡು ಒತ್ತುತ್ತಾ ಇದ್ದಾರೆ. ಅಕ್ರೂರ ಮುಗ್ಧನಾಗಿ ಬಿಟ್ಟಿದ್ದಾನೆ. ಈಗ ತಂದೆ ತಾಯಿಗಳ ಬಳಿಯಲ್ಲಿ ಮಕ್ಕಳೆಲ್ಲ ಮುಗ್ಧರಾಗಿ ಏನು ಮಾಡಿದ್ರು ಸುಮ್ನೆ ಮಾಡಿಸ್ಕೊಂಡು ಸುಮ್ನೆ ಕೂತಿರ್ತಾವಲ್ಲ, ಆ ರೀತಿಯಾಗಿ ಬರುವ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಡೆಯನಾದವನು ಕೃಷ್ಣ, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ
ಕೃಷ್ಣನ ಪಾದದ ಧೂಳುಗಳನ್ನು ತಲೆ ಮೇಲೆ ಧರಿಸ್ತಾರೆ ಅಂತ ಯೋಚನೆ ಮಾಡಿ, ಕೃಷ್ಣನ ಪಾದದ ಗುರುತುಗಳು ಆ ಗೋಕುಲದಲ್ಲಿ ಕಂಡಾಗ ಅದರ ಮೇಲೆ ಹೊರಳಾಡಿ ನನ್ನ ಜೀವನ ಪವಿತ್ರ ಆಯಿತು ಅಂತ ನೆನಪಿಸಿಕೊಂಡಂತಹ, ಸಾರ್ಥಕತೆಯನ್ನ ಮೆರೆದಂತಹ ಅಕ್ರೂರ ಕೃಷ್ಣನ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಎದ್ದು ನಿಂತಾಗ ಪರಮಾತ್ಮ ಅವನನ್ನ ಬರಸೆಳೆದು ಅಪ್ಪಿದಾಗ ಪೂರ್ತಿಯಾಗಿ ತನ್ನನ್ನು ತಾನು ಮರೆತು ಬಿಟ್ಟಿದ್ದಾನೆ. ತಾನು ಯಾವ ಲೋಕದಲ್ಲಿ ಇದ್ದೀನಿ, ಇದೆಲ್ಲ ಕನಸೋ ನನಸೋ ಅಂತ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ಬ ಸಾಮಾನ್ಯ ಮಕ್ಕಳು ಮನೆಗೆ ಬಂದಂತಹ ವ್ಯಕ್ತಿಗಳನ್ನು ಹೇಗೆ ಉಪಚಾರ ಮಾಡ್ತಾರೋ ಹಾಗೆ ರಾಮಕೃಷ್ಣರು ಸಾಮಾನ್ಯ ಗೋಪಾಲಕರಂತೆ ಅಕ್ರೂರನನ್ನ ಮನೆಗೆ ಬಂದಂತಹ ವ್ಯಕ್ತಿಯನ್ನ ಕೂಡಿಸಿ ಉಪಚಾರ ಮಾಡಿ ಅವನಿಗೆ ಮಾರ್ಗಾಯಾಸದ ಪರಿಹಾರಕ್ಕೋಸ್ಕರ ಕಾಲಗಳನ್ನು ಒತ್ತುತ್ತಾ ಇದ್ದಾರೆ. ಆದರ ಪೂರ್ವಕವಾಗಿ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಬೆಳಗ್ಗಿನಿಂದ ಇಲ್ಲಿವರೆಗೂ ಬಂದಿರ್ತೀರಿ, ನಿಮಗೆ ಊಟ ಇದು ಎಲ್ಲ ಆಗಿರೋದಿಲ್ಲ ಅಂತಂದುಕೊಂಡು ಷಡ್ರಸೋಪೇತವಾದಂತಹ ಆಹಾರ ಭೋಜನ ಪದಾರ್ಥಗಳನ್ನ ಅಕ್ರೂರನಿಗೆ ತಾವೇ ಬಡಿಸ್ತಾ ಇದ್ದಾರೆ. ಎಂತಹ ದೊಡ್ಡದಾದಂತಹ ಸೌಭಾಗ್ಯ! ಇಡೀ ಜಗತ್ತಿಗೆ ಅನ್ನವನ್ನ ಕೊಡುವಂಥವನು, ತೃಪ್ತಿಯನ್ನು ಕೊಡುವವನು, ಅನ್ನಾದ ಅಂತ ಕರೆಸಿಕೊಂಡಂತಹ ಪರಮಾತ್ಮ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ ರೂಪಗಳಿಂದಾಗಿ ಜೀವನ ಶರೀರವನ್ನ ಪ್ರವೇಶ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಜೀವನನ್ನ ನಿಯಮನ ಮಾಡುವಂತಹ ಆ ಪರಮಾತ್ಮ ತಾನೇ ಇವರಿಗೆ ಷಡ್ರೂಪಸೋಪೇತವಾದ ಆಹಾರವನ್ನ ಬಡಿಸ್ತಾ ಇದ್ದಾನೆ. ಊಟವಾಯಿತು. ಊಟವಾದ ನಂತರದಲ್ಲಿ ತಸ್ಮೈ ಭುಕ್ತವತೆ ಪ್ರೀತ್ಯ ರಾಮ ಪರಮ ಧರ್ಮವಿತ್ ಮುಖವಾಸೈರ್ಗಂಧವಾಲ್ಯೈ ಪರಾಂ ಪ್ರೀತಿಂ ವ್ಯಥಾತ್ ಪುನಃ. ಅಕ್ರೂರ ಊಟ ಮಾಡಿದ. ಊಟ ಮಾಡಿದ ನಂತರದಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದ್ಮೇಲೆ, ಈಗ ಯಾರೋ ಮದುವೆ ಮನೆಯಲ್ಲಿ ಊಟ ಮಾಡಿ ಬಂದ ತಕ್ಷಣದಲ್ಲಿ ಮುಖ ಒರೆಸ್ಕೊಳ್ಳಿಕ್ಕೆ ಅಂತ ಟಾವೆಲ್ ಕೊಡ್ಲಿಕ್ಕೆ ಕೆಲವೊಂದಿಷ್ಟು ಜನ ನಿಂತಿರ್ತಾರೆ. ಎಲ್ರ ಮದುವೆಯಲ್ಲ, ಕೆಲವೊಂದಿಷ್ಟು ಜನದ ಮದುವೆಯಲ್ಲಿ, ಅಥವಾ ಮನೆಗೆ ತುಂಬಾ ದೊಡ್ಡವರು ಯಾರಾದ್ರೂ ಬಂದ್ರು ಅಂತಂದ್ ಹೇಳಿದ್ರೆ ಅವರಿಗೆ ಮುಖವನ್ನು ಒರೆಸಿಕೊಳ್ಳಿಕ್ಕೆ, ಕಾಲನ್ನು ಒರೆಸಿಕೊಳ್ಳಿಕ್ಕೆ ಅಂತ ಪಾದವಸ್ತ್ರ, ಮುಖವಸ್ತ್ರ ಇವೆಲ್ಲವನ್ನ ಒರೆಸಿಕೊಳ್ಳಿಕ್ಕೆ ಅಂತ ಕೊಡ್ತಾರೆ. ಅದರಂತೆ ಇವನಿಗೂ ಕೂಡ ಅಕ್ರೂರ ಊಟವನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಬಂದ ತತ್ಕ್ಷಣದಲ್ಲಿ ಕೃಷ್ಣ ಅವರಿಗೆ ಮುಖವನ್ನು ಒರೆಸಿಕೊಳ್ಳಿಕ್ಕೆ ಅಂತ ಒಂದು ಬಟ್ಟೆಯನ್ನು ಕೊಡ್ತಾ ಇದ್ದಾನೆ. ತಾಂಬೂಲವನ್ನ ಮೆಲ್ಲಲಿಕ್ಕೆ ಅಂತ, ನಾವು ಭೋಜನ ಮಾಡಿದ ನಂತರದಲ್ಲಿ ತಿನ್ಲಿಕ್ಕೋಸ್ಕರವಾಗಿ ತಾಂಬೂಲವನ್ನು ಕೊಡ್ತಾ ಇದ್ದಾನೆ. ಹಾರವನ್ನ ಹಾಕ್ತಾ ಇದ್ದಾನೆ. ಮತ್ತೆ ಪರಾಮ ಸಂತೋಷವಾಗುವ ಹಾಗೆ ಅವನ ಜೊತೆಯಲ್ಲಿ ಕುಳಿತುಕೊಂಡು ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಾವುದೇ ಒಬ್ಬ ಮನೆಗೆ ಬಂದಂತಹ ವ್ಯಕ್ತಿಗಳನ್ನ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದನ್ನ ರಾಮಕೃಷ್ಣರು ತೋರಿಸ್ತಾ ಇದ್ದಾರೆ. ನಾವು ಎಷ್ಟೇ ದೊಡ್ಡವರಾಗಿರಬಹುದು, ಆದ್ರೆ ಮನೆಗೆ ಬಂದಂತಹ ಅತಿಥಿಗಳಲ್ಲಿ ಅಗ್ನಿಯ ಸನ್ನಿಧಾನ ಇರುತ್ತೆ. ಬಂದಂತಹ ವ್ಯಕ್ತಿಗಳನ್ನ ಆದರ ಪೂರ್ವಕವಾಗಿ ಸ್ವಾಗತ ಮಾಡಿ ಅರ್ಘ್ಯವನ್ನು ಕೊಟ್ಟು ಅವರಿಗೆ ಬೇಕಾದದ್ದನ್ನ ಬಾಯಿಗೆ ಕೊಟ್ಟು ಕಾಲನ್ನು ತೊಳೆಸಿ ಒಂದು ಒಳ್ಳೆ ಆಸನವನ್ನು ಕೊಟ್ಟು ಬಂದವರ ಜೊತೆಯಲ್ಲಿ ಒಂದು 4 ಚೆನ್ನಾಗಿ ಮಾತುಗಳನ್ನಾಡಿ ಚೆನ್ನಾಗಿ ಊಟವನ್ನ ಹಾಕಿ ಉಪಚಾರವನ್ನು ಮಾಡಿಬಿಟ್ರು ಅಂತಂದು ಹೇಳಿದ್ರೆ ತಾವು ಗಳಿಸಿಕೊಂಡು ಬಂದಂತಹ ಎಲ್ಲ ಪುಣ್ಯವನ್ನು ಕೂಡ ಮನೆಯ ಯಜಮಾನನಿಗೆ ಚೆಲ್ಲಿ ಅವರು ಹೋಗ್ತಾರೆ. ಹಾಗೆಯೇ ರಾಮಕೃಷ್ಣರು ಮನೆಗೆ ಬಂದಂತಹ ಇವರಿಗೆ ಪರಿಪೂರ್ಣವಾದಂತಹ ಸ್ವಾಗತ, ಆದರ, ಆತಿಥ್ಯಗಳೇನಿದೆಯೋ ಅದನ್ನ ಸಲ್ಲಿಸ್ತಾ ಇದ್ದಾರೆ. ಅವನು ಪೂರ್ತಿ ಮಂತ್ರಮುಗ್ಧವಾಗಿ ಹೋಗಿದ್ದಾನೆ. ಇವರು ನಿಜವಾಗ್ಲೂ ದೇವತೆಗಳ ಅವತಾರರೇನಾ ಅಂತ ಸಂದೇಹ ಬರುವ ಹಾಗೆ ಮನುಷ್ಯರ ಹಾಗೆ ನಟನೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಬಹಳ ಕೌತುಕಗೊಂಡಿದ್ದಾನೆ ಅಕ್ರೂರ. ನಂತರದಲ್ಲಿ ಇಷ್ಟಕ್ಕೆ 36ನೇ ಅಧ್ಯಾಯ ಮುಕ್ತಾಯವಾಯಿತು. ಅಕ್ರೂರ ಮಥುರೆಯಿಂದ ಗೋಕುಲಕ್ಕೆ ಬರುವ ಕಥೆ, ಅಕ್ರೂರನನ್ನ ಕೃಷ್ಣರಾಮರಿಬ್ರು ಕೂಡ ಸ್ವಾಗತ ಮಾಡಿ ಉಪಚಾರ ಮಾಡಿ ಒಂದು ಕಡೆಯಲ್ಲಿ ಕೂಡಿಸ್ತಾ ಇದ್ದಾರೆ. ಅಲ್ಲಿಯವರೆಗಿನ ಕಥೆ ಈ 36ನೇ ಅಧ್ಯಾಯದಲ್ಲಿ ಮುಕ್ತಾಯವಾಯಿತು. ಮುಂದೆ ಅವನ ಜೊತೆಯಲ್ಲಿ ಸಂವಾದವನ್ನ ಮಾಡಿ ತಾವೆಲ್ಲ ಮಥುರೆಗೆ ಬರಬೇಕು ಅಂತ ಕಂಸ ಕಳಿಸಿದ್ದಾನೆ ಅಂತ ಹೇಳಿ ತುಂಬಾ ಅದರ ವಿಸ್ತಾರವಾಗಿ ಅದರ ವಿಷಯಗಳನ್ನ ಹೇಳ್ತಾನೆ. ಕೃಷ್ಣ ಅಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧನಾಗ್ತಾನೆ. ಗೋಪಿಕೆಯರೆಲ್ಲರೂ ಕೂಡ ಕೃಷ್ಣನನ್ನ ತಡೆಯಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆ ಕಥೆಯನ್ನೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.